ನಮಗೆ 7ನೇ ತಾರೀಕು ಮೀಟಿಂಗ್ ಕರೆದಿದ್ದಾರೆ. ಅದು ನ್ಯೂ ಲೈನ್ಸ್ ನಮ್ಗೆ ಯಾವ್ದಾದ್ರು ಬೇಕು, ಎಕ್ಸ್ಪಾನ್ಷನ್ ಯಾವ್ದಾದ್ರು ಬೇಕು ಅಂತ ಕರೆದಿದ್ದಾರೆ. ಅಶ್ವಿನಿ ವೈಷ್ಣವ್ ಕೂಡ ನಾನು ಕೊಟ್ಟಿದ್ದೀನಿ. ಅವತ್ತು ಎಲ್ಲ ಕಂಪ್ಲೀಟ್ ಕ್ಲಿಯರ್ ಮಾಡ್ತಕ್ಕಂಥದ್ದನ್ನೆಲ್ಲ ಮಾಡಿದ್ದೀನಿ. ಅವರು ಕೂಡ ಸ್ಪಂದಿಸಿದ್ದಾರೆ. ಇವತ್ತು ನಮಗೆ ರೈಲ್ವೆ ಎಕ್ಸ್ಪಾನ್ಷನ್ ಕೂಡ ಹೊಸ ಲೈನ್ ಕೂಡ ಸ್ವಾಮಿಹಳ್ಳಿಲಿಂದ ಓಬಳಾಪುರಮ್ಮು ರಾಯದುರ್ಗ ಕೂಡ ಇವತ್ತು ತಗೊಂತ ಇದಾಗ್ಬಿಟ್ನಪ್ಪ ಅಂದರೆ ನಮಗೆ ಹರಿಹರದಿಂದ ದಾವಣಗೆರೆಯಿಂದ ಹೋಗೋ ನೆಸಿಟಿ ಇಲ್ಲ. ಅರಸೀಕೆರೆ ಮೇಲೆ ಡೈರೆಕ್ಟಾಗಿ ಇಲ್ಲಿಂದ ಸೀದಾ ರಾಮದುರ್ಗ, ಮೊಣಕಾಲ್ಮೂರು ರಾಮದುರ್ಗ, ರಾಮದುರ್ಗ ಕೊರಟಗೆರೆ, ಅಲ್ಲಿಂದ ಸೀದಾ ನಮಗೆ ತುಮಕೂರಿಂದ ಬೆಂಗಳೂರು 3 ಇಲ್ಲ ಚಿಕ್ಕಜಾಗೂರು ಬರಲ್ಲ ನಮಗೆ. ಪಾವಗಡ ಕೊಟ್ಟಿಗೆಹಾರ, ಅಲ್ಲಿಂದ ಕೊಟ್ಟಿಗೆಹಾರ ಅಲ್ಲ, ಅದು ನಮ್ಮ ಪರಮೇಶ್ವರ್ ಸಾಹೇಬ್ರದ್ದು ಕೊರಟಗೆರೆ, ಅಲ್ಲಿಂದ ಹಂಗೆ ಸೀದಾ ತುಮಕೂರಿಂದ ಹೋಗ್ತಕ್ಕಂಥ ಮ್ಯಾಕ್ಸಿಮಮ್ 3.5 hours ನಾವು ಬೆಂಗಳೂರಿಗೆ ಹೋಗ್ಬೋದು. ಆ ಟೈಪು ಎಲ್ಲ ಪ್ಲಾನ್ ಮಾಡಿಸ್ತಾ ಇದೀವಿ. ಆಮೇಲೆ ಇನ್ನೊಂದು ಕಂಪ್ಲೀಟಾಗಿ ಹೊಸ ಲೈನು ಹೊಸಪೇಟೆಲಿಂದ ಬಳ್ಳಾರಿಗೆ ಹೊಸ ಲೈನ್ ಮಾಡಿಸ್ತಾ ಇದ್ದೀನಿ, ಎಲ್ಲ ಕಂಪ್ಲೀಟ್ ಆಗಿ. ಓನ್ಲಿ ಫಾರ್ ಪ್ಯಾಸೆಂಜರ್ ಟ್ರೈನ್ ಎಲ್ಲ ಕಂಪ್ಲೀಟ್ ಆಗಿ ಡೈರೆಕ್ಟ್ ಲೈನ್, ಯಾವುದು ಕೂಡ ಸ್ಟಾಪು ಮತ್ತೆ ಕ್ಲಿಯರೆನ್ಸಿಗೆ ಅದು ಇರಲ್ಲ. ಈ ರೀತಿಯಾಗಿ ಮತ್ತೆ ವಿಸಿಟ್ ಮಾಡಿಸ್ತಾ ಇದ್ದೀನಿ ಎಲ್ಲ ಕಂಪ್ಲೀಟ್ ಆಗಿ. ನಮ್ಮ 7ನೇ ತಾರೀಕು ಮೀಟಿಂಗ್ ಆದಮೇಲೆ ಮತ್ತೆ ವಿಸಿಟ್ ಮಾಡಿಸ್ತಾ ಇದ್ದೀನಿ. ಶನಿವಾರ ಭಾನುವಾರ ಜನವರಿ ಆರ್ ಫೆಬ್ರವರಿ ಎಲ್ಲ ರೈಲ್ವೆ ಸಬ್ಸೆಲ್ಸ್ ಎಲ್ಲ ಬರ್ತಾ ಇದ್ದಾರೆ ಎಲ್ಲ ಕಂಪ್ಲೀಟ್ ಆಗಿ.